ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ವೆಲ್ಕಮ್ ಬ್ಯಾಕ್ ಟು ತಮ್ಮ ತಾಯಿ ಅಮ್ಮ ಕಾರ್ಯಕ್ರಮ. ಶ್ರೀನಾಥ್ಜಿ, ನೀವೀಗ ಬೆಳೆದು ದೊಡ್ಡವರಾಗುವಾಗ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನಿಮ್ಮ ಜವಾಬ್ದಾರಿ ನಿಮಗೆ ಬಂದು ನಿಮಗೆ ನಿಮ್ಮ ಬಾಳ ಸಂಗಾತಿ ನಿಮಗೆ ಸಿಕ್ಕು, ನಿಮ್ಮ ಅಣ್ಣನಿಗೆ ನಿಮ್ಮ ಬಾಳ ಸಂಗಾತಿ ಸಿಗೋವಾಗಲೇ ಸಂಗಾತಿ ಅನ್ನುವಂಥದ್ದು ಎಂಥ ಮುಖ್ಯವಾದಂಥ ಒಂದು ವಿಷಯ ಅನ್ನೋದು ಗೊತ್ತಾಗೋದು. ಆ ಸಮಯದಲ್ಲಿ ನೀವು ನಿಮ್ಮ ತಂದೆಯ ಮನಸ್ಸಿನ ಒಳಗೆ ಇರಬಹುದಾದಂಥ ಒಂಟಿತನದ ಬಗ್ಗೆ ಯೋಚನೆ ಮಾಡಿದ್ರ? ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ಆಮೇಲೆ ನಮ್ಮ ಅಪ್ಪಂದು ಹೇಳ್ತೀನಿ. 100 ಸಿನಿಮಾ ಆಗಿ ಬೆಂಗಳೂರು ಟೌನ್ ಹಾಲ್ನಲ್ಲಿ 100 ಸಿನಿಮಾ ಕಂಪ್ಲೀಟ್ ಮಾಡಿದ್ರು ಅಂತ ಒಂದು ಫಂಕ್ಷನ್ ಇಟ್ಟರು. ರಾಜ್ಕುಮಾರ್ ಅಧ್ಯಕ್ಷತೆ ಎಲ್ಲ ಜನ ಎಲ್ಲ ಇದ್ದಾರೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಎಲ್ಲ ಇದ್ದಾರೆ. ನನ್ನ ಬೆಳೆಸಿದಂಥ ಎಂಟೈರ್ ಇಂಡಸ್ಟ್ರಿಯಲ್ಲಿತ್ತು. ಎಲ್ರಿಗೂ ಶ್ರೀನಾಥನ್ ಕಂಡ್ರೆ ವಿಶ್ವಾಸ ಇತ್ತು, ಪ್ರೀತಿ ಇತ್ತು. ಎಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮಪ್ಪ ಮುಂದಿನ ಸೀಟಲ್ಲ ಕೊನೆಯ ಸೀಟಲ್ಲಿ ಕೂತ್ಕೊಂಡು ಕೇಳ್ಕೊತಾ ಇದ್ದಾರೆ. ನಮ್ಮ ಮನೆಯವರೆಲ್ಲ ಇದ್ದರು. ನಾನು ರಾಜ್ಕುಮಾರ್ ಅವ್ರನ್ನ ಹೇಳಿದೆ, ರಾಜಣ್ಣ ನಮ್ಮಪ್ಪ ಬಂದಿದ್ದಾರೆ, ಕೊನೆಯ ಸೀಟಲ್ಲಿ ಕೂತಿದ್ದಾರೆ, ಅವ್ರೊಂದು ಸಲ ಸ್ಟೇಜ್ ಮೇಲೆ ಕರಿಬೇಕು, ನಾ ಕರೆದ್ರೆ ಅವ್ರು ಬರಲ್ಲ. ಅಯ್ಯೋ ನಿಮ್ಮ ತಂದೆ ಬಂದಿದ್ದಾರಾ ಅಂತ ಎದ್ದು ನಿಂತ್ಕೊಂಡು ಶ್ರೀನಾಥ್ ಅವ್ರ ತಂದೆ ರಾಮಸ್ವಾಮಿ ನೀವು ದಯವಿಟ್ಟು ಸ್ಟೇಜಿಗೆ ಬರಬೇಕು ಅಂತ ನಮ್ಮಪ್ಪ ಅಲ್ಲಿಂದಲೇ ಹಿಂಗೆ ಕೈ ತೋರಿಸಿದ್ರು. ಇಲ್ಲ ನೀವು ಬರಲೇಬೇಕು ಅಂತ ಗಲಾಟೆ ಮಾಡಿದ್ರು. ಎಲ್ಲ ಜನ ನೋಡ್ತಿದ್ದಾರಲ್ಲ, ನಮ್ಮಪ್ಪ ನಡ್ಕೊಂಬಂದರು. ಸ್ಟೇಜ್ ಆಗ್ತದೆ. ರಾಜಣ್ಣ ಹುಡುಗನ ಬಗ್ಗೆ ನೀವೇನಾದ್ರು ಹೇಳಲೇಬೇಕಾಗತ್ತೆ ಅಂದರು. ಇಲ್ಲ ಹೇಳಬೇಕು. ಮೈಕ್ ಮುಂದೆ ನಿಂತರು ನಮ್ಮಪ್ಪ. ಶ್ರೀನಾಥ್ ಅವನು ಆಸೆ ಪಟ್ಟ ಹಾಗೆ ಸಿನಿಮಾಗೆ ಸೇರಿದ, ಹೆಸರು ಮಾಡ್ದ, 100 ಸಿನಿಮಾನೂ ಮುಗಿಸ್ದ. ಇವತ್ತು ಅವ್ರ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲೋ. ಅಷ್ಟೇ ಹೇಳ್ಬಿಟ್ಟು ನಮ್ಮಪ್ಪ ಸರ್ 2 ನಿಮಿಷ ಟೌನ್ ಹಾಲು ಸೈಲೆಂಟು, ಸ್ಟೇಜ್ ಮೇಲೆ ಎಲ್ಲರೂ ಸೈಲೆಂಟು. 100 ಸಿನಿಮಾನೂ ಕಂಪ್ಲೀಟ್ ಮಾಡ್ದ. ಅವ್ರ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು. ಇಷ್ಟೇ, ನೀ ಚೆನ್ನಾಗಿರು ಅದೇನೂ ಹೇಳಲಿಲ್ಲ ಅವರು. ಇಷ್ಟೇ ಹೇಳಿದ್ದು, ಅವ್ರ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು. ಹೊಟ್ಟೋದು ಮೊದಲನೇ ಬಾರಿ ಬಹುಶಃ ಪಬ್ಲಿಕ್ ಮುಂದೆ, ನಿಮ್ಮ ಮುಂದೆ, ಎಲ್ಲರ ಮುಂದೆ ಮನಸ್ಸಿನಿಂದ ಬಂತು ಅಂತ ಅನ್ಸ್ಬಿಡುತ್ತೆ. ಅದು ಮಾತುಗಳ ರೂಪದಲ್ಲಿ ಅಲ್ವಾ? ಬಹುಶಃ ತನ್ನ ಇಡೀ ಜೀವನ ಅವ್ರು ಏನು ಕಷ್ಟಪಟ್ಟರು ನಮ್ಮನ್ನು ಬೆಳೆಸ್ಬೇಕು ಅಂತ, ಏನೇನಾಗಬೇಕು, ಮಕ್ಳು ಹಿಂಗಾಗಬೇಕು ಹಂಗಾಗಬೇಕು ಅಂತೆಲ್ಲ ಆಸೆ ಪಡ್ತಾರೆ. ಆದರೆ ಇಲ್ಲಿ ನಾವು ಆಗಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಪೂರಕವಾಗಿ ನಮ್ಮ ಅಪ್ಪ ನಿಂತ್ಕೊಂಡ್ರು. ಪೂರಕವಾಗಿ ನಿಂತ್ಕೊಂಡಿದ್ದಕ್ಕೆ ನನ್ನ ಮಕ್ಕಳು ಕೈ ಬಿಡಲಿಲ್ಲ. ಅವ್ರು ಅಂದ್ಕೊಂಡಿದ್ದನ್ನು ಎಷ್ಟು ಸಾಧಿಸಿದ್ವೋ ಏನು ಸಾಧಿಸಿದ್ವೋ ಅದು ಬೇರೆ, ಅಂತೂ ಒಂದು ಮಟ್ಟಕ್ಕೆ ಸಾಧಿಸಿದ್ರು ಅನ್ನೋ ಇದು ಬಂದಾಗ ತನ್ನ ಇಡೀ ಜೀವನ ಬಂದಿತ್ತೇನೋ. ಅವಾಗ ಮೊದಲನೇ ಸಲ ಅವ್ರ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು ಜ್ಞಾಪಿಸ್ಕೊಂಡಿದ್ದು. ನನಗದು ಸುಮಾರು ವರ್ಷ ಹಾಂಟ್ ಆಗ್ತಾಯಿತ್ತು. ಯಾವತ್ತು ನಮ್ಮ ಹತ್ರನೂ ಅವರು ನಮ್ಮಮ್ಮನ ಬಗ್ಗೆ ಜೋಕ್ಸ್ ಎಲ್ಲ ಹೇಳ್ತಾರವರು, ಆದರೆ ಅವಳು ಹೋಗ್ಬಿಟ್ಲಲ್ಲ ಅನ್ನೋ ಮಾತು ಯಾವತ್ತೂ ಆಡೇ ಇರಲಿಲ್ಲ. ಒಂದು ರಾತ್ರಿ ನಮ್ಮಪ್ಪ ಏನೂ ಮಾತಾಡ್ತಿದ್ದಾರೆ, ಅವರವರೇ ಮಾತಾಡ್ಕೊಳ್ಳೋರು, ಏನೂ ಮಾತಾಡ್ತಾ ಇದ್ದಾರೆ. ಹತ್ತಿರ ಹೋದೆ, ಅವ್ರ ಕೈ ಹಿಡ್ಕೊಂಡೆ. ಆ ಕೈ ಹಾಗೇ ಹಿಡ್ಕೊಂಡಿದ್ದವರು ಹಂಗೆ ಇದು, ಅವ್ರಿಗೆ ನಾನು ಅಂತ ಗೊತ್ತಾಗ್ತಿಲ್ಲ. ಆವತ್ತು ನಮ್ಮ ಅಪ್ಪ ಪಾಪ 33ನೇ ವಯಸ್ಸಿಂದ ಅದು ಎಷ್ಟು ಮನಸ್ಸೊಳಗೆ ಇಟ್ಕೊಂಡಿದ್ರು ಅನ್ನೋದು ಆ ಒಂದು ಪದದಲ್ಲಿ, ಏ ಲಲಿತಾ ಜೊತೆನೇ ಇರ್ತೀಯ ಅಂದ್ಕೊಂಡಿದ್ದೆ, ಅಷ್ಟು ಬೇಗ ನಾನು ಬಿಟ್ಟು ಹೊರಟೋದಿಲ್ಲೇ. ಇದು ನಮ್ಮಪ್ಪ. ಅಷ್ಟು ವರ್ಷ ಹೇಳದೇ ಇದ್ದವರು ಅವ್ರಿಗೆ ಅಕಸ್ಮಾತ್ ಏನು ನಡೀತಿದೆ ಅಂತ ಗೊತ್ತಾಗೋದಾಗಿದ್ದರೆ
ಅವತ್ತು ಹೇಳ್ತಾ ಇರಲಿಲ್ವೋ ಏನು, ನಮ್ಮ ಮುಂದೆ ಹೇಳಲ್ಲ. ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇದ್ದಿದ್ದೆಲ್ಲ ಮೇಲೆ ಬಂದಿದೆ. ಈ ಹೊರಗಿನ ಅರಿವು ಸ್ವಲ್ಪ ಮಂಕ ಆಗ್ತಾ ಇದ್ದ ಹಾಗೆ ಆ ಒಳಗಿನ ನೆನಪಿನಿಂದ ನನಗೆ ಅದೆಷ್ಟು ಮಿಸ್ ಮಾಡ್ಕೊಂಡಿರ್ಬೋದು ನಮ್ಮಪ್ಪ, ಅದೆಷ್ಟು ಮಿಸ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಅದನ್ನು ತೋರಿಸ್ಕೊಳ್ದೇನೆ ತನ್ನ ಜೀವನದಲ್ಲಿ ಏನೂ ಆಗಿಲ್ಲ ಅನ್ನೋ ಥರವೇ ನಾರ್ಮಲ್ ಲೈಫು ಆ್ಯಂಡ್ ಅಬಂಡೆಂಟ್ ಆಫ್ ಎಂಥೂಸಿಯಾಸಮ್ ಎಲ್ಲದರಲ್ಲೂ ನನ್ನ ಮಕ್ಕಳು ನಗ್ತಾ ಇರಬೇಕು, ಸಂತೋಷವಾಗಿರಬೇಕು ಅನ್ನೋ ಇದನ್ನು ತುಂಬಿಕೊಂಡು ಹಂಗೆ ನಮ್ಮನ್ನು ಬೆಳೆಸ್ಕೊಂಡು ನಮಗೆ ಎಷ್ಟು ವರ್ಷ ಆದ್ರೂ ಅಮ್ಮನ ತಿಥಿ ಮಾಡುವಾಗ ನಮ್ಮಮ್ಮ ಇಲ್ಲ ಅಂತ ನಮ್ಗೆ ಅನಿಸ್ತೈತೆ ಹೊರತು ಅನ್ನಿಸ್ಲೇ ಇಲ್ಲ. ಆ ಥರ ಆ ಮನುಷ್ಯ ನಮ್ಮೆದುರಿಗಿದ್ರು. 33 ವರ್ಷದ ಯುವಕ ಇನ್ನೊಂದು ಮದುವೆ ಮಾಡ್ಕೊಳ್ದೆ ಮನೇಲಿ ಎಲ್ಲರೂ ಗಲಾಟೆ ಮಾಡಿದಾಗ ಇಬ್ಬರು ಮಕ್ಕಳನ್ನು ಹಿಂಗೆ ಇಟ್ಕೊಂಬಿಟ್ಟು ನಾನು LLB ಪಾಸ್ ಮಾಡಿದ್ದೀನಿ, ಇನ್ನೊಂದು ಸಲ ಯಾರು ಮದುವೆ ಅಂದರೆ 2 ಮಕ್ಕಳನ್ನು ಕರ್ಕೊಂಡು ನಾನು ಹೊರಟೋಗ್ತೀನಿ, ನಾನು ಬದುಕ್ತೀನಿ, ನಾನು ಲಾಯರು, ಎಲ್ಲಿಗಾರ ಹೊರಟೋಗ್ತೀನಿ, ನಾನು ಬದುಕ್ತೀನಿ, ಬಲವಂತ ಮಾಡಬಾರ್ದು ಅಂದರು. ಆವಾಗಲೇ ಎಲ್ಲರೂ ನಿಲ್ಲಿಸಿದ್ದು, ಇನ್ಕ್ಲೂಡಿಂಗ್ ನಮ್ಮ ಅಮ್ಮನ ಅಪ್ಪನೂ ನಮ್ಮ ಅಪ್ಪನ ಹತ್ರ ಇನ್ನೊಂದು ಮಾಡ್ಕೊಳಪ್ಪ ನೀನು ಅಂತ ಬಂದಿದ್ದಾಗ ಯಾರೂ ಬಲವಂತ ಮಾಡಬಾರ್ದು ಅಂದರು. ನಮ್ಮಪ್ಪ ನಮ್ಮಮ್ಮ ಒಟ್ಟಿಗೆ ಇದ್ದಿದ್ದು 6-7 ವರ್ಷ. 6-7 ವರ್ಷ, 7 ಜನ್ಮ ಅಂತ ನಾವೇನು ಅಂತೀವಿ, ಆ 7 ಜನ್ಮದ ಪ್ರೀತಿನೂ ಆ 7 ವರ್ಷದಲ್ಲಿ ನಮ್ಮಮ್ಮನಲ್ಲಿ ನಮ್ಮಪ್ಪ ಕಂಡು ತನ್ನ ಉಳಿದ ಅಂತೇರ್ ಜೀವನ ಶತಾಯಿಸಿ ಅಲ್ಲಿವರೆಗೂ ಯಾವುದೂ ಯೋಚನೆ ಮಾಡಿದೆ, ತಾನು ತನ್ನ ಮಕ್ಕಳು ಅಂತ ಸ್ವಾರ್ಥನೂ ಇಲ್ಲದೆ ತನ್ನ ಮಕ್ಕಳು ಚೆನ್ನಾಗಬೇಕು, ಹಾಗೆ ಸುತ್ತನೋರು ಎಲ್ಲ ಚೆನ್ನಾಗಿರ್ಬೇಕು, ಎಲ್ರಿಗೂ ಜೋಕ್ಸ್ ಹೊಡ್ಕೊಂಡು ನಗಿಸ್ಕೊಂಡು ಸಂತೋಷವಾಗಿ ಇಟ್ಕೊಂಡು. ನಮ್ಮ ಅಪ್ಪ ಬರ್ತಾರೆ ಅಂದರೆ ನಮ್ಮ ಫ್ರೆಂಡ್ಸ್ ಆಗಲಿ ಯಾರೋ ದೊಡ್ಡವ್ರು ಬಂದರು ಅಂತ ಹಿಂಗಲ್ಲ, ಹೇ ಬಂದ್ರಪ್ಪ ನಮ್ಮ ಫ್ರೆಂಡು ಬನ್ನಿ ಫ್ರೆಂಡ್ ಅಂತ ಬರೋ ಏನೋ ಹಿಂಗೆ ಕೂತ್ಕೊಳ್ಳೋರು. ಆ ಥರ ಪ್ರತಿಯೊಬ್ಬರ ಹತ್ರ ನಡ್ಕೊಂಡು ಹೋಗುವಂಥವ್ರು ಆದಾಗ ಅದಕ್ಕೆ ನಾನು ನಿಮಗೆ ಬಿಗಿನಿಂಗ್ ಹೇಳಿದೆ, ಮಾತೃ ಹೃದಯ ಅನ್ನೋದು ಬರೀ ಹೆಣ್ಣಿನ ಸ್ವಂತ ಅಲ್ಲ, ಅದಕ್ಕೊಂದು ಮನಸ್ಸು, ಅದಕ್ಕೊಂದು ಹೃದಯ ಇದ್ದರೆ ಯಾರು ಬೇಕಾದರೂ ಆ ಮಾತೃ ಆಗ್ಬೋದು. ನಮ್ಮ ಈ ಟೈಟಲ್ ಸಾಂಗ್ನಲ್ಲಿ ನಮ್ಮ ಕಲ್ಯಾಣ್ ಅವರು ಒಂದು ಲೈನನ್ನು ಬರೆದಿದ್ದಾರೆ, ನಾನಿನ್ನ ತಾಯಾಗಿ ಮತ್ತೆ ಹುಟ್ಟೋ ಹಾಗೆ ತಿದ್ದಿ ಬರೆಯಲಿ ಬ್ರಹ್ಮ ಅಂತ. ಬಹುಶಃ ಇನ್ನೊಂದು ಜನ್ಮ 7 ಜನ್ಮ ಇದ್ದರೂ ಅವರಿಗೆ ನಾನು ತಾಯಾಗಿ ಹುಟ್ತೀನಿ ಅಂತ ಬಹುಶಃ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇರ್ಬೋದೇನೋ, ಹಾಗಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಎಷ್ಟೇ ಜನ್ಮ ಇದ್ದರೂ ನನಗೆ ನಮ್ಮ ಅಪ್ಪನಾಗಿ ಅಮ್ಮನಾಗಿ ನಮ್ಮ ಅಪ್ಪನೇ ಬರಬೇಕು. ನಿಮ್ಮ ಈ ಮಾತು 100ಕ್ಕೆ 100% ಫಲಿಸಲಿ ಅಂತ ಹೇಳಿ ಇಡೀ ಅಮ್ಮ ತಂಡ ನಿಮಗೆ ಹಾರೈಕೆಯನ್ನು ಕೊಡುತ್ತೆ. ಹಾಗೂ ಇಷ್ಟು ಹೊತ್ತು ಇಷ್ಟು ಚೆನ್ನಾದ ಪದಗಳಲ್ಲಿ ಇಷ್ಟು ಇಮೋಷನಲ್ ಆಗಿ ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ನಿಮ್ಮ ಮನಸ್ಸಿನ ಬಹುಶಃ ಅಪ್ಪನ ಬಗ್ಗೆ ಅಂದರೆ ತಮ್ಮ ತಾಯಿಯ ಬಗ್ಗೆ ಇಷ್ಟೊಂದು ನೀವು ಯಾವತ್ತೂ ಎಲ್ಲೂ ಓಪನ್ ಅಪ್ ಆಗಿರಲಿಲ್ಲ ಅಲ್ವಾ? ಇದು ಒಂದು ಅಮ್ಮನ ಋಣ, ಅಪ್ಪನ ಋಣ ಅಂತ ಇದೊಂದು ರೀತಿಯಲ್ಲಿ ನಮ್ಮ ಅಪ್ಪಂಗೆ ನಾನು ಅವರ ಒಳ್ಳೆತನ ನೆನೆಸ್ಕೊಂಡು ನಾ ಸಲ್ಲಿಸ್ಬೇಕಾಗಿರೋ ಋಣಮ್ಮ. ಇದು ಮಾತಿನಲ್ಲಿ ಬರೋದಲ್ಲ, ನಮ್ಮಪ್ಪ ಹ್ಯಾಕ್ ಕೃತಿನಲ್ಲಿ ತೋರಿಸಿದ್ರು. ನನ್ನ ಪ್ರತಿಯೊಂದು ಹೆಜ್ಜೆನೂ ಕೃತಿಲಾಗಬೇಕು. ಕೃತಿಲಾದಾಗಲೇ ಆ ತಮ್ಮ ತಾಯಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬಹುಶಃ ಇವತ್ತೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಹೆಂಡತಿ ಜೊತೆ, ನಾವು ಭಾರತೀಯರು, ನಾವು ನಂಬ್ತೀವಿ, ಆತ್ಮಗಳಿರುತ್ತೆ. ಅಲ್ಲಿ ಇಷ್ಟು ವರ್ಷ ಆದಮೇಲೆ ನಮ್ಮ ಅಮ್ಮನ ನೋಡಿರ್ತಾರೆ, ಹೆಂಗೆ ಬೆಳೆಸಿದ್ದೀನಿ ನಿಮ್ಮ ಮಕ್ಕಳನ್ನ, ಏನು ಹೇಳಿದೆ ಅವತ್ತು ಅನಾಥರು ಒಂದು ಬಿಟ್ನ ಅಂತ ಕೇಳ್ತಾ ಇರ್ತಾರೆ. ಅಪ್ಪ ಅಮ್ಮ ಇಬ್ಬರು ಮಾತಾಡ್ಕೊತಿರ್ತಾರೆ, ಸಂತೋಷವಾಗಿರ್ತಾರೆ ಅವರು. ಇದು ಅಮ್ಮ ತಂಡದಿಂದ ಇನ್ನೊಂದು ಕಾಣಿಕೆ. ಮತ್ತೊಂದು ಸರ್ತಿ ಹೃದಯ ಪೂರ್ತಿಯಾದ ಧನ್ಯವಾದಗಳು. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ, ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಹಿಸಿ ಕನಸನೇವವಳೇ, ಮುಕ್ಕೋಟಿ ದೇವರು ಸಾಲುಗ
ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ. ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ.